ಹಾಟ್ ಸರ್ ಎಲಾನ್ ಮಸ್ಕ್ ಅವರು ಒಂದು ಗೋಲ್ಡನ್ ಥಾಟ್ ಹೇಳಿದ್ದಾರೆ. ಒಂದು ಕೋಟ್ ಇದೆ ಅವರು, ದ ಫಸ್ಟ್ ಸ್ಟೆಪ್ ಇಸ್ ಟು ಎಸ್ಟಾಬ್ಲಿಷ್ ದ್ಯಾಟ್ ಸಮಥಿಂಗ್ ಈಸ್ ಪಾಸಿಬಲ್, ದೆನ್ ಪ್ರೊಬ್ಯಾಬಿಲಿಟಿ ವಿಲ್ ಅಕರ್. ಏನೇ ಕೆಲಸ ಮಾಡಬೇಕಂದ್ರೆ ಅದು ನನ್ನ ಕಡೆಯಿಂದ ಆಗ್ತೈತೆ ಅನ್ನುವಂಥ ಒಂದು ಆಲೋಚನೆ ಇರಲಿ, ಆಮೇಲೆ ಅದು ಆಗ್ತೈತೆ ತಾನೆ. ಮನಸ್ಸಿನಾಗ ಮೊದಲೇ ಆಗಂಗಿಲ್ಲ ಅಂತ ಇಟ್ಕೊಂಡ್ಬಿಟ್ರೆ ಅದು ಆಗೋದೇ ಇಲ್ಲ ಸರ್. ಅಂದರೆ ಪಾಸಿಟಿವ್ ಥಿಂಕ್ ಮಾಡಿರಿ. ನಾವೆಲ್ಲೋ ಹೋಗ್ತಾ ಇದ್ದೀವಿ, ನಾನು ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೇನೆ ಅಂದ್ರೆ ನೀವು ಆರಾಮಾಗಿ ಹೋಗಿ ಆರಾಮಾಗೇ ಬರ್ತೀರಿ. ಆಕ್ಸಿಡೆಂಟ್ ಆಗ್ಬೋದು ಅಂತಂದರೆ ಪಕ್ಕ ಆಗ್ತದೆ ಸರ್. ಅದಕ್ಕೆ ಅನ್ಕೋಬಾರ್ದು. ಓಕೆ, ನೆಗೆಟಿವ್ ಬೇಡ. ನೀವು ಮೊದಲು ಒಳ್ಳೆಯದನ್ನು ಥಿಂಕ್ ಮಾಡಿರಿ, ನನ್ನ ಕಡೆ ಆಗ್ತೈತೆ ಅಂತ ಥಿಂಕ್ ಮಾಡಿರಿ. ಓಕೆ, ಗಾಂಧೀಜಿಯವರು ಅದನ್ನೇ ಹೇಳ್ತಾರೆ, ವಾಟ್ ಯು ಸೇ ಯು ವಿಲ್ ಬಿಕಮ್. ನಾವು ಮೊದಲು ಅದನ್ನು ಆಗ್ತೈತೆ ಅಂತ ಅನ್ಕೊಳ್ಳೋನು. ನನ್ನ ಕಡೆಯಿಂದ ಈ ಎಕ್ಸಾಮ್ ಆಗ್ತೈತೆ, ನನ್ನ ಕಡೆಯಿಂದ ಇದು ಆಗ್ತೈತೆ, ಮೊದಲು ಆಗ್ತೈತೆ ಅಂತ ಅನ್ಕೊಳ್ಳಿವು ನಾವು, ಇನ್ನು ಹೆಂಗೆ ಆಗ್ತೈತೆ. ಅದಕ್ಕಾಗಿ ಫಸ್ಟ್ ಥಿಂಕ್ ಮಾಡಿ. ಭಾಳ ಸರಿ ಏನಪ್ಪ ಅಂತಂದರೆ ನಾವು ಬರೀ ನೆಗೆಟಿವ್ ಥಿಂಕ್ ಮಾಡ್ತೀವಿ. ನನ್ನ ಕಡೆಯಿಂದ ಇದು ಆಗೋದಿಲ್ಲ ಅಂದ್ರೆ ಅದು ಆಗೋದೇ ಇಲ್ಲ. ಆಗ್ತೈತೆ ಅಂತ ಅನ್ಕೊಳ್ಳೋಣ ನಾವು. ಇದಕ್ಕೊಂದು ಎಕ್ಸಾಂಪಲ್ ಹೇಳಿರ್ತೇನೆ ಸರ್. ಮೊಬೈಲ್ಸ್ ಇತ್ತೀಚೆಗಂತೂ ಮೊಬೈಲ್ ಬರತ್ತವ, ನಿಮಗೆ ಗೊತ್ತೈತೆ. ಅನಾಹುತ ಮೊಬೈಲ್ಗಳು ಸರ್, ಒಂದೊಂದು ಅನಾಹುತ ಮೊಬೈಲ್ಗಳು. ಒಂದು ಹೊಸ ಮೊಬೈಲ್ ಬಂತಪ್ಪ ಅಂತಂದ್ರೆ ಮನೆ ಒಳಗಡೆ 50 ವರ್ಷದವರು ಇರ್ತಾರೆ, 15 ವರ್ಷದ ಒಬ್ಬ ಸಣ್ಣ ಹುಡುಗನೂ ಇರ್ತಾನೆ. 15 ವರ್ಷದ ಸಣ್ಣ ಹುಡುಗನಿಗೆ ಆ ಮೊಬೈಲ್ ನೋಡ್ರೆ ಫುಲ್ ಖುಷಿ ಆಗಿಬಿಡ್ತೈತೆ. ಹೊಸ ಮೊಬೈಲ್ ಬಂದೈತೆ, ಹೊಸ ಫೀಚರ್ ಅದು, ಕ್ಯಾಮ್ರಾ ಹಂಗೈತೆ, ಕ್ಯಾಮ್ರಾ ಹಿಂಗೈತೆ, ಅವ್ನು ಖುಷಿ ಆಗಿಬಿಡ್ತೈತೆ. ಯಾವಾಗ ಅದನ್ನು ಆಪ್ರೇಟ್ ಮಾಡಿನೋ ಸರ್, ಜೀವ ತಡೆಯಂಗಿಲ್ಲ ಅವನು. ಅದೇ 50 ವರ್ಷದ ವ್ಯಕ್ತಿ ಹೆದರ್ಬಿಡ್ತಾನೆ, ಅಯ್ಯೋ ಮತ್ತೆ ಹೊಸದು ಬಂತ, ಇದನ್ನು ಯಾವಾಗ ಕಲ್ಕೋಬೇಕು ನಾನು, ಇದು ನನಗೆ ಆಗ್ತೈತೋ ಇಲ್ಲೋ. ಹೊಸ ಟೆಕ್ನಾಲಜಿ. ಮೊದಲು ಮೊಬೈಲ್ ಇನ್ನೂ ನೋಡೇ ಇಲ್ಲ, ಹೊಸದಂತ ಹೆದರಿದ್ರು. ಹಿಂಗಾಗಿನೇ ಸರ್ 50 ವರ್ಷದವರೆಗೆ ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಬರ್ತಾ ಇಲ್ಲ, 15 ವರ್ಷದ ಹುಡುಗರು ಮಾಡ್ತಾ ಇದ್ದಾರೆ. ಅವರು ಥಿಂಕಿಂಗ್ ಚೇಂಜ್ ಮಾಡ್ಬೇಕು. ನನಗೆ ಯಾಕೆ ಬರೋದಿಲ್ಲ? 15 ವರ್ಷದ ಹುಡುಗ ಮಾಡಕತ್ತಾನೆ, ನನಗೆ ಯಾಕೆ ಬರೋದಿಲ್ಲ? ಏನು ಅಂಥ ದೊಡ್ಡ ಕಠಿಣ ಐತದು? ಏನು 10 ವರ್ಷ ಕೋರ್ಸ್ ಮಾಡ್ಬೇಕು ಇದಕ್ಕೆ? ಏನಿಲ್ಲ, ನನ್ನ ಕಡೆಯಿಂದ ಅದು ಆಗ್ತೈತೆ ಅನ್ಕೊಂಡ್ಬಿಟ್ರೆ ಆಗೇ ಬಿಡ್ತೈತೆ ಅದು. ನಮಗೆ ಆಗೋದಿಲ್ಲ, ನಾವೆಲ್ಲ ಹಳೆ ಕಾಲದವರು, ಈಗಿನ ಹೊಸ ಹುಡುಗರೆಲ್ಲ ಮೊಬೈಲ್ದಾಗ ಏನೆಲ್ಲ ಮಾಡ್ತಾರಂತ ನಾವು ಅನ್ಕೊಂಡ್ರೆ ಅವರೇ ಮಾಡ್ಕೊತ ಹೋಗ್ತಾರೆ, ನಾವು ಇಲ್ಲೇ ಕೊಂಡಿರ್ತೀವಿ. ನಾವು ಮಾಡ್ಬೋದು, ಅದ್ರಾಗ ಏನು ದೊಡ್ಡದಿದೆ? ಎಷ್ಟು ಜನ 60 ವರ್ಷದವ್ರು ಮೊಬೈಲ್ ಆಪ್ರೇಟ್ ಮಾಡೋರು ಅದಾರಲ್ಲ. ಏನು 50 ವರ್ಷದವ್ರಿಗೆ ಮಾಡೋಕ್ಕೆ ಬರಲ್ದಂಗೆ ಏನಾರು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಯಾರ? ಇಲ್ಲ. ಎಷ್ಟು ಜನ ಹೆಚ್ಚು ಅದನ್ನು ಉಪಯೋಗ ಮಾಡ್ತಾರೆ ಅಷ್ಟು ಅವ್ರಿಗೂ ಲಾಭ ಆಗ್ತದೆ ಕಂಪ್ನಿಯವ್ರಿಗೆ. ಅವರು ಸಾಧ್ಯ ಇದ್ದಷ್ಟು ಈಸಿನೇ ಮಾಡಿರ್ತಾರೆ. ಅದು 15 ವರ್ಷದ ಒಬ್ಬ ಹುಡುಗ ಅದನ್ನು ಆಪ್ರೇಟ್ ಮಾಡ್ತಾನೆ ಅಂದ್ರೆ 50 ವರ್ಷದವ್ರಿಗೆ ಯಾಕೆ ಬರೋದಿಲ್ಲ? ನಾ ಮಾಡ್ತೀನಿ ಅನ್ನೋ ಭಾವನೆ ಇರಬೇಕು. ಅದಕ್ಕೆ ಎಲಾನ್ ಮಸ್ಕ್ ಹೇಳ್ತಾರೆ, ಮೊದಲು ನೀವು ಅದನ್ನು ಆಗ್ತೈತೆ ಅಂತ ಅನ್ಕೊಡ್ರಿ, ಆಮೇಲೆ ಚಾನ್ಸ್ ಹೆಚ್ಚಿಗೆ ಆಗ್ತಾವೆ, ನೀವು ಅದನ್ನು ಮಾಡ್ತೀರಿ. ಸೊ ದಟ್ ಈಸ್ ವಾಟ್ ಎಲಾನ್ ಮಸ್ಕ್. ನನ್ನ ಪಾಯಿಂಟ್ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಥಾಟ್ ಸರ್ ಎಲಾನ್ ಮಸ್ಕ್ ಅವರು ಒಂದು ಗೋಲ್ಡನ್ ಥಾಟ್ ಹೇಳಿದ್ದಾರೆ. ಒಂದು ಕೋಟ್ ಇದೆ ಅವರು, ದ ಫಸ್ಟ್ ಸ್ಟೆಪ್ ಇಸ್ ಟು ಎಸ್ಟಾಬ್ಲಿಷ್ ದ್ಯಾಟ್ ಸಮಥಿಂಗ್ ಈಸ್ ಪಾಸಿಬಲ್, ದೆನ್ ಪ್ರೊಬ್ಯಾಬಿಲಿಟಿ ವಿಲ್ ಅಕರ್. ಏನೇ ಕೆಲಸ ಮಾಡಬೇಕಂದ್ರೆ ಅದು ನನ್ನ ಕಡೆಯಿಂದ ಆಗ್ತೈತೆ ಅನ್ನುವಂಥ ಒಂದು ಆಲೋಚನೆ ಇರಲಿ, ಆಮೇಲೆ ಅದು ಆಗ್ತೈತೆ ತಾನೆ. ಮನಸ್ಸಿನಾಗ ಮೊದಲೇ ಆಗಂಗಿಲ್ಲ ಅಂತ ಇಟ್ಕೊಂಡ್ಬಿಟ್ರೆ ಅದು ಆಗೋದೇ ಇಲ್ಲ ಸರ್. ಅಂದರೆ ಪಾಸಿಟಿವ್ ಥಿಂಕ್ ಮಾಡಿರಿ. ನಾವೆಲ್ಲೋ ಹೋಗ್ತಾ ಇದ್ದೀವಿ, ನಾನು ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೇನೆ ಅಂದ್ರೆ ನೀವು ಆರಾಮಾಗಿ ಹೋಗಿ ಆರಾಮಾಗೇ ಬರ್ತೀರಿ. ಆಕ್ಸಿಡೆಂಟ್ ಆಗ್ಬೋದು ಅಂತಂದರೆ ಪಕ್ಕ ಆಗ್ತದೆ ಸರ್. ಅದಕ್ಕೆ ಅನ್ಕೋಬಾರ್ದು. ಓಕೆ, ನೆಗೆಟಿವ್ ಬೇಡ. ನೀವು ಮೊದಲು ಒಳ್ಳೆಯದನ್ನು ಥಿಂಕ್ ಮಾಡಿರಿ, ನನ್ನ ಕಡೆ ಆಗ್ತೈತೆ ಅಂತ ಥಿಂಕ್ ಮಾಡಿರಿ. ಓಕೆ, ಗಾಂಧೀಜಿಯವರು ಅದನ್ನೇ ಹೇಳ್ತಾರೆ, ವಾಟ್ ಯು ಸೇ ಯು ವಿಲ್ ಬಿಕಮ್. ನಾವು ಮೊದಲು ಅದನ್ನು ಆಗ್ತೈತೆ ಅಂತ ಅನ್ಕೊಳ್ಳೋನು. ನನ್ನ ಕಡೆಯಿಂದ ಈ ಎಕ್ಸಾಮ್ ಆಗ್ತೈತೆ, ನನ್ನ ಕಡೆಯಿಂದ ಇದು ಆಗ್ತೈತೆ, ಮೊದಲು ಆಗ್ತೈತೆ ಅಂತ ಅನ್ಕೊಳ್ಳಿವು ನಾವು, ಇನ್ನು ಹೆಂಗೆ ಆಗ್ತೈತೆ. ಅದಕ್ಕಾಗಿ ಫಸ್ಟ್ ಥಿಂಕ್ ಮಾಡಿ. ಭಾಳ ಸರಿ ಏನಪ್ಪ ಅಂತಂದರೆ ನಾವು ಬರೀ ನೆಗೆಟಿವ್ ಥಿಂಕ್ ಮಾಡ್ತೀವಿ. ನನ್ನ ಕಡೆಯಿಂದ ಇದು ಆಗೋದಿಲ್ಲ ಅಂದ್ರೆ ಅದು ಆಗೋದೇ ಇಲ್ಲ. ಆಗ್ತೈತೆ ಅಂತ ಅನ್ಕೊಳ್ಳೋಣ ನಾವು. ಇದಕ್ಕೊಂದು ಎಕ್ಸಾಂಪಲ್ ಹೇಳಿರ್ತೇನೆ ಸರ್. ಮೊಬೈಲ್ಸ್ ಇತ್ತೀಚೆಗಂತೂ ಮೊಬೈಲ್ ಬರತ್ತವ, ನಿಮಗೆ ಗೊತ್ತೈತೆ. ಅನಾಹುತ ಮೊಬೈಲ್ಗಳು ಸರ್, ಒಂದೊಂದು ಅನಾಹುತ ಮೊಬೈಲ್ಗಳು. ಒಂದು ಹೊಸ ಮೊಬೈಲ್ ಬಂತಪ್ಪ ಅಂತಂದ್ರೆ ಮನೆ ಒಳಗಡೆ 50 ವರ್ಷದವರು ಇರ್ತಾರೆ, 15 ವರ್ಷದ ಒಬ್ಬ ಸಣ್ಣ ಹುಡುಗನೂ ಇರ್ತಾನೆ. 15 ವರ್ಷದ ಸಣ್ಣ ಹುಡುಗನಿಗೆ ಆ ಮೊಬೈಲ್ ನೋಡ್ರೆ ಫುಲ್ ಖುಷಿ ಆಗಿಬಿಡ್ತೈತೆ. ಹೊಸ ಮೊಬೈಲ್ ಬಂದೈತೆ, ಹೊಸ ಫೀಚರ್ ಅದು, ಕ್ಯಾಮ್ರಾ ಹಂಗೈತೆ, ಕ್ಯಾಮ್ರಾ ಹಿಂಗೈತೆ, ಅವ್ನು ಖುಷಿ ಆಗಿಬಿಡ್ತೈತೆ. ಯಾವಾಗ ಅದನ್ನು ಆಪ್ರೇಟ್ ಮಾಡಿನೋ ಸರ್, ಜೀವ ತಡೆಯಂಗಿಲ್ಲ ಅವನು. ಅದೇ 50 ವರ್ಷದ ವ್ಯಕ್ತಿ ಹೆದರ್ಬಿಡ್ತಾನೆ, ಅಯ್ಯೋ ಮತ್ತೆ ಹೊಸದು ಬಂತ, ಇದನ್ನು ಯಾವಾಗ ಕಲ್ಕೋಬೇಕು ನಾನು, ಇದು ನನಗೆ ಆಗ್ತೈತೋ ಇಲ್ಲೋ. ಹೊಸ ಟೆಕ್ನಾಲಜಿ. ಮೊದಲು ಮೊಬೈಲ್ ಇನ್ನೂ ನೋಡೇ ಇಲ್ಲ, ಹೊಸದಂತ ಹೆದರಿದ್ರು. ಹಿಂಗಾಗಿನೇ